ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ಕನ್ನಡಿಗನ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ಬಾಲ್ ಗಂಗಾಧರ್ ಅವರ ತಿಲಕರವರ ಬಗ್ಗೆ ಒಂದು 20 ಅಂಶಗಳನ್ನು ತಿಳಿಯೋಣ. ಮೊದಲನೇದಾಗಿ ಜನನ. ತಿಲಕರು 1856 ಜುಲೈ 23ರಂದು ರತ್ನಗಿರಿ ಜಿಲ್ಲೆಯ ಚಿಕಲಿ ಗ್ರಾಮದಲ್ಲಿ ಜನಿಸಿದರು. ಎರಡನೇ ಅಂಶ, ಅವರ ಪೂರ್ಣ ಹೆಸರು ಕೇಶವ್ ಗಂಗಾಧರ್ ತಿಲಕ್. ಮೂರನೇ ಅಂಶ, ಶಿಕ್ಷಣ. ತಿಲಕರವರು ಗಣಿತದಲ್ಲಿ ಪದವಿ ಪಡೆದರು ಮತ್ತು ನಂತರ ಕಾನೂನು ಅಧ್ಯಯನ ಸಹ ಮಾಡಿದ್ದರು. ನಾಲ್ಕನೇ ಅಂಶ, ಶಿಕ್ಷಕರಾಗಿ ವೃತ್ತಿ. ತಿಲಕರವರು ಕೆಲವು ಶಾಲಾ ಶಿಕ್ಷಕರಾಗಿ ಮತ್ತು ಕಾಲೇಜು ಉಪನ್ಯಾಸಕರಾಗಿಯೂ ಸಹ ಕೆಲಸವನ್ನು ಮಾಡಿದ್ದರು. ಐದನೇ ಅಂಶ, ರಾಜಕೀಯ ಪ್ರವೇಶ. ತಿಲಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರುವ ಮೂಲಕ ರಾಜಕೀಯ ಪ್ರವೇಶಿಸಿದರು. ಆರನೇ ಅಂಶ, ಲಾಲಾ ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರಪಾಲ್ ಇವರೊಂದಿಗೆ ತಿಲಕರು ಲಾಲ್ ಬಾಲ್ ಪಾಲ್ ಎಂಬ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದರು. ಏಳನೇ ಅಂಶ, ಸ್ವರಾಜ್ಯಕ್ಕಾಗಿ ಹೋರಾಟ. ತಿಲಕರವರು ಭಾರತದ ಸ್ವಯಂ ಆಡಳಿತಕ್ಕಾಗಿ ಹೋರಾಡಿದರು. ಎಂಟನೇ ಅಂಶ, ಸ್ವರಾಜ ನನ್ನ ಜನ್ಮಸಿದ್ಧ ಹಕ್ಕು. ಇದು ಅವರ ಪ್ರಸಿದ್ಧ ಘೋಷಣೆ. ಒಂಬತ್ತನೇ ಅಂಶ, ಲೋಕಮಾನ್ಯ. ತಿಲಕರು ಅವರು ಲೋಕಮಾನ್ಯ ಎಂಬ ಬಿರುದನ್ನು ಪಡೆದರು, ಅಂದರೆ ಜನರಿಂದ ಸ್ವೀಕರಿಸಲ್ಪಟ್ಟವರು. ಹತ್ತನೇ ಅಂಶ, ಭಾರತೀಯ ಅಶಾಂತಿಯ ಪಿತಾಮಹ. ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಈ ರೀತಿ ಕರೆದರು. 11ನೇ ಅಂಶ, ಸಮಾಜ ಸುಧಾರಣೆ. ತಿಲಕರವರು ಬಾಲ್ಯ ವಿವಾಹ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದರು. 12ನೇ ಅಂಶ, ಶಿಕ್ಷಣ ಸಂಸ್ಥೆಗಳು. ತಿಲಕರವರು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಮತ್ತು ಫರ್ಗ್ಯೂಸನ್ ಕಾಲೇಜುಗಳನ್ನು ಸ್ಥಾಪಿಸಿದರು. 13ನೇ ಅಂಶ, ಪತ್ರಿಕೋದ್ಯಮ. ತಿಲಕರವರು ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಗಳನ್ನು ನಡೆಸಿದರು. 14ನೇ ಅಂಶ, ಗಣೇಶೋತ್ಸವ. ತಿಲಕರವರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. 15ನೇ ಅಂಶ, ಬಹಿಷ್ಕಾರ ಚಳುವಳಿ. ತಿಲಕರವರು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಉತ್ತೇಜಿಸಿದರು. 16ನೇ ಅಂಶ, ಕ್ರಾಂತಿಕಾರಿ ಚಟುವಟಿಕೆಗಳು. ತಿಲಕರವರು ಬ್ರಿಟಿಷ್ ಆಡಳಿತದ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಬೆಂಬಲಿಸಿದರು. 17ನೇ ಅಂಶ, ಜೈಲುವಾಸ. ತಿಲಕರವರು ಬ್ರಿಟಿಷರಿಂದ ಜೈಲುವಾಸ ಅನುಭವಿಸಿದರು. 18ನೇ ಅಂಶ, ಮಹಾತ್ಮ ಗಾಂಧಿಯವರ ಪ್ರಭಾವ. ಮಹಾತ್ಮ ಗಾಂಧಿ ಅವರ ತಿಲಕರನ್ನು ಆಧುನಿಕ ಭಾರತದ ನಿರ್ಮಾತೃ ಎಂದು ಕರೆದರು. 19ನೇ ಅಂಶ, ನಿಧನ. ತಿಲಕರವರು 1920 ಆಗಸ್ಟ್ 1ರಂದು ನಿಧನರಾದರು. 20ನೇ ಅಂಶ, ಪರಂಪರೆ. ತಿಲಕರ ವಿಚಾರಗಳು ಇಂದಿಗೂ ಸಹ ಪ್ರಸ್ತುತವಾಗಿವೆ. 19ನೇ ಅಂಶ, ನಿಧನ. ತಿಲಕರವರು 1920 ಆಗಸ್ಟ್ 1ರಂದು ನಿಧನರಾದರು. 20ನೇ ಅಂಶ, ಪರಂಪರೆ. ತಿಲಕರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ. ಪ್ರೀತಿಯ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ತಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಧನ್ಯವಾದಗಳು.